ಆ ಎರಡು ಜಲಾಶಯಗಳಿಗೆ ಹರಿತಿದ್ದ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದೀಗ ದುಸ್ಥಿತಿಗೆ ತಲುಪಿದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದ್ದು ಸಹಜವಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ನಡೆದಿದ್ದು ಎಲ್ಲಿ, ಏನಾಗಿದೆ ಅಲ್ಲಿನ ಪರಿಸ್ಥಿತಿ ವಿವರಿಸುತ್ತೆ ಈ ವರದಿ. ಕಿತ್ತು ಬಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್, ಸಲಿಕೆ ಉತ್ತರ ಹಿಡಿದು ರೈತರ ಆಕ್ರೋಶ. ಹೀಗೆ ಹಾಳಾಗಿರುವಂತಹ ಹತ್ತಿಕುಣಿ, ಸೌದಾಗರ ಡ್ಯಾಂ ಹಳ್ಳದ ಬ್ಯಾರೇಜ್ ಗೇಟ್, ಖಾಲಿಯಾಗಿರುವಂತಹ ಹಳ್ಳದ ನೀರು. ಮತ್ತೊಂದು ಕಡೆಗೆ ಸಲಿಕೆ ಗುದ್ದಲಿ ಹಿಡಿದು ರೈತರ ಪ್ರತಿಭಟನೆ. ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯಲ್ಲಿ. ಯಾದಗಿರಿ ತಾಲೂಕಿನ ರೈತರ ಜೀವನಾಡಿ ಹತ್ತಿಕುಣಿ ಹಾಗೂ ಸೌದಾಗರ ಜಲಾಶಯದ ನೀರು ರೈತರಿಗೆ ಆಸರೆಯಾಗಿತ್ತು. ಹಳ್ಳದ ಮೂಲಕ ಹರಿಯುವಂತಹ ನೀರು ನೂರಾರು ಎಕರೆ ಜಮೀನಿಗೆ ಹರಿತಾ ಇತ್ತು. ಆದರೆ ಮಳೆಗಾಲದಲ್ಲಿ ಗಂಗಾನಗರ ಬಳಿಯ ಹಳ್ಳದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಕಿತ್ತು ಹೋಗಿದ್ವು. ಬಳಿಕ ರೈತರು ತಾವೇ ಸ್ವತಃ ಗೇಟ್ ತಂದು ಹಾಕಿದ್ರು. ಆದರೆ ಈಗ ಅಪಾರ ಪ್ರಮಾಣದಲ್ಲಿ ನೀರು ಲೀಕೇಜ್ ಆಗೋಗಿದೆ. ಇದರಿಂದಾಗಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಒಣಗಿ ಹೋಗ್ತಾ ಇದೆ. ಕೂಡಲೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ದುರಸ್ತಿ ಮಾಡಬೇಕು ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಹತ್ತಿಕುಣಿ ಗ್ರಾಮದಲ್ಲಿ ಹತ್ತಿಕುಣಿ ಜಲಾಶಯ ಮತ್ತು ಸೌದಾಗರ ಜಲಾಶಯ ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಭಾಗದ ಸುಮಾರು 60-70 ಹಳ್ಳಿಗೆ ನೀರಿನ ವ್ಯವಸ್ಥೆ ಆಗ್ತಕ್ಕಂಥದ್ದು ಕಟ್ಟಿದ್ರ ಇವತ್ತೇನಾದ್ರೂ ನೀರು ಸೋರಿಕೆ ಆಗಲಾಯಿತು. ಇದು ಗಂಗಾನಗರ್ಲಿಂತ ಹನುಮಾನ್ ಟೆಂಪಲ್ ಹೋಗ್ತಕ್ಕಂಥ ರಸ್ತೆಯಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಯಾರ. ಸೋರಿಕೆ ಆಗಬಾರ್ದ, ಈ ಭಾಗದ ರೈತರಿಗೆ ಅನುಕೂಲ ಆಗಲಂತ. ಆದ್ರೂ ಕೂಡ ಇದು ಮಾಡಿದ್ರು ಕೂಡ 10 ವರ್ಷದಿಂದ ನಿರ್ಮಾಣ ಮಾಡ್ಯಾರ. ಇದು ನಿರ್ವಹಣೆ ಯಾರು ಮಾಡಿಲ್ಲ. ಅವು ಗೇಟ್ಗಳೆಲ್ಲ ತುಕ್ಕಡ್ದವ. ಎರಡು ವರ್ಷಲಿಂತ ಐತ್ರಿ, ಬರೀ ಇದೇ ಮಾಡಾಕತ್ತಾರಿ ಸರ್. ನಾವ್ ಏನ್ ಮಾಡಮ್ಮ ಸರ್? ಈಗ ಬೇಕಾದ್ರೆ ನಾವೇ ವಿಡಿಯೋ ಮಾಡಿದ್ರಿ ಸರ್, ಬೇಕಾದ್ರೆ ನೋಡ್ರಿ ಸರ್. ನಾವು ಈ ವಿಡಿಯೋ ಮಾಡಿ ಹೊತ್ಕೊಂಡ್ ತಿರುಗಾಡಕತ್ತೀವಿ. ಕೈ ಕಾಲು ಮುರಿದ್ರೆ ನಮ್ಗೆ ಯಾರು ವ್ಯವಸ್ಥೆ ಆಗ್ತಾರಿ ಸರ್? ನಾವ್ ಇಂಥದೆಲ್ಲ ಮಾಡಿದ್ರ ರೈತರಿಗೆ ಹಂಗ ಇವಿ ಹಿಂಗಿವಿ ಬೆನ್ನೆಲ್ ಬಂತ ಎಲ್ಲ ಬೆನ್ನೆಲ್ ಮುರಿಯೋರ ನೀವು ರೈತರು ಆದ್ಮೇಲೆ ನಾವೇನ್ ಮಾಡಮ್ ಸರ್? ಹಂಗಾಗಿ ಗೂಳೆ ಖರ್ಚು ಕೇಸಿ ನಾವೆಲ್ಲ ಬೆಂಗಳೂರು ಬೊಂಬೈ ಹೋಗ್ಬೇಕಾಗ್ತದೆ ಸರ್. ಈಗ ತೆಳಗಿನವ್ರು ಸತ್ತಲಿಗೆ ಇಲ್ರಿ ಸರ್, ಎಲ್ಲದೆಲ್ಲ ಮೋಟರ್ ಮಣಿಗಾವ್ ಮ್ಯಾಲಿನವ್ರಿಗೆ ನೀರಿಲ್ಲ ಸರ್. ಅಲ್ಲಿ ಕೆರೆ ತೆಳಗಿದ್ದೀವ್ರಿ, ಕೆರೆ ಆಗಿದ್ರ ವ್ಯವಸ್ಥೆ ಆಗ್ತೈತ್ರಿ. ಅದ್ ಕೆರೆಯಾಗ ನೀರಿಲ್ಲ ಸರ್, ಅದಿಲ್ಲ ಒಣಗಿ ಹೋಗ್ಯಾವ್ರಿ ಗದ್ದಿ. ಇನ್ನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಕಿತ್ತು ಹಾಳಾದ್ರೂ ಅಧಿಕಾರಿಗಳು ದುರಸ್ತಿ ಗೂಜಿಗೆ ಮುಂದಾಗಿಲ್ಲ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬ್ರಿಡ್ಜ್ ಕಮ್ ಬ್ಯಾರೇಜ್ ದುರಸ್ತಿಗೊಳಿಸಿ. ಆ ಎರಡು ಜಲಾಶಯಗಳಿಗೆ ಹರಿತಿದ್ದ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದೀಗ ದುಸ್ಥಿತಿಗೆ ತಲುಪಿದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದ್ದು ಸಹಜವಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ನಡೆದಿದ್ದು ಎಲ್ಲಿ, ಏನಾಗಿದೆ ಅಲ್ಲಿನ ಪರಿಸ್ಥಿತಿ ವಿವರಿಸುತ್ತೆ ಈ ವರದಿ. ಕಿತ್ತು ಬಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್, ಸಲಿಕೆ ಉತ್ತರ ಹಿಡಿದು ರೈತರ ಆಕ್ರೋಶ. ಹೀಗೆ ಹಾಳಾಗಿರುವಂತಹ ಹತ್ತಿಕುಣಿ, ಸೌದಾಗರ ಡ್ಯಾಂ ಹಳ್ಳದ ಬ್ಯಾರೇಜ್ ಗೇಟ್, ಖಾಲಿಯಾಗಿರುವಂತಹ ಹಳ್ಳದ ನೀರು. ಮತ್ತೊಂದು ಕಡೆಗೆ ಸಲಿಕೆ ಗುದ್ದಲಿ ಹಿಡಿದು ರೈತರ ಪ್ರತಿಭಟನೆ. ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯಲ್ಲಿ. ಯಾದಗಿರಿ ತಾಲೂಕಿನ ರೈತರ ಜೀವನಾಡಿ ಹತ್ತಿಕುಣಿ ಹಾಗೂ ಸೌದಾಗರ ಜಲಾಶಯದ ನೀರು ರೈತರಿಗೆ ಆಸರೆಯಾಗಿತ್ತು. ಹಳ್ಳದ ಮೂಲಕ ಹರಿಯುವಂತಹ ನೀರು ನೂರಾರು ಎಕರೆ ಜಮೀನಿಗೆ ಹರಿತಾ ಇತ್ತು. ಆದರೆ ಮಳೆಗಾಲದಲ್ಲಿ ಗಂಗಾನಗರ ಬಳಿಯ ಹಳ್ಳದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಕಿತ್ತು ಹೋಗಿದ್ವು. ಬಳಿಕ ರೈತರು ತಾವೇ ಸ್ವತಃ ಗೇಟ್ ತಂದು ಹಾಕಿದ್ರು. ಆದರೆ ಈಗ ಅಪಾರ ಪ್ರಮಾಣದಲ್ಲಿ ನೀರು ಲೀಕೇಜ್ ಆಗೋಗಿದೆ. ಇದರಿಂದಾಗಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಒಣಗಿ ಹೋಗ್ತಾ ಇದೆ. ಕೂಡಲೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ದುರಸ್ತಿ ಮಾಡಬೇಕು ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಹತ್ತಿಕುಣಿ ಗ್ರಾಮದಲ್ಲಿ ಹತ್ತಿಕುಣಿ ಜಲಾಶಯ ಮತ್ತು ಸೌದಾಗರ ಜಲಾಶಯ ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಭಾಗದ ಸುಮಾರು 60-70 ಹಳ್ಳಿಗೆ ನೀರಿನ ವ್ಯವಸ್ಥೆ ಆಗ್ತಕ್ಕಂಥದ್ದು ಕಟ್ಟಿದ್ರ ಇವತ್ತೇನಾದ್ರೂ ನೀರು ಸೋರಿಕೆ ಆಗಲಾಯಿತು. ಇದು ಗಂಗಾನಗರ್ಲಿಂತ ಹನುಮಾನ್ ಟೆಂಪಲ್ ಹೋಗ್ತಕ್ಕಂಥ ರಸ್ತೆಯಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಯಾರ. ಸೋರಿಕೆ ಆಗಬಾರ್ದ, ಈ ಭಾಗದ ರೈತರಿಗೆ ಅನುಕೂಲ ಆಗಲಂತ. ಆದ್ರೂ ಕೂಡ ಇದು ಮಾಡಿದ್ರು ಕೂಡ 10 ವರ್ಷದಿಂದ ನಿರ್ಮಾಣ ಮಾಡ್ಯಾರ. ಇದು ನಿರ್ವಹಣೆ ಯಾರು ಮಾಡಿಲ್ಲ. ಅವು ಗೇಟ್ಗಳೆಲ್ಲ ತುಕ್ಕಡ್ದವ.
2 ವರ್ಷಲಿಂತ ಐತ್ರಿ ಬರೀ ಇದೇ ಮಾಡಾಕತ್ತಾರಿ ಸರ್. ನಾವ್ ಏನ್ ಮಾಡಮ್ ಸರ್? ಈಗ ಬೇಕಾದ್ರೆ ನಾವೇ ವಿಡಿಯೋ ಮಾಡಿವ್ರಿ ಸರ್. ಬೇಕಾದ್ರೆ ನೋಡ್ರಿ ಸರ್, ನಾವು ಈ ವಿಡಿಯೋ ಮಾಡಿ ಹೊತ್ಕೊಂಡ್ ತಿರುಗಾಡಕತ್ತೀವಿ. ಕೈ ಕಾಲು ಮುರಿದ್ರೆ ನಮ್ಗೆ ಯಾರು ಆತಾರಿ ಸರ್? ನಾವ್ ಇಂಥದೆಲ್ಲ ಮಾಡಿದ್ರನ ರೈತರಿಗೆ ಹಂಗ ಇವಿ ಹಿಂಗಿವಿ ಬೆನ್ನೆಲು ಬಂತ ಹೇಳ್ತೀವಿ. ಎಲ್ಲ ಬೆನ್ನೆಲು ಮುರಿಯೋರ ನೀವು ರೈತರು ಆದ್ಮೇಲೆ ನಾವೇನ್ ಮಾಡಮ್ ಸರ್? ಹಂಗಾಗಿ ಗೂಳೆ ಖರ್ಚು ಕೇಸಿ ನಾವೆಲ್ಲ ಬೆಂಗಳೂರು ಬೊಂಬೈ ಹೋಗ್ಬೇಕಾಗ್ತದೆ ಸರ್. ಈಗ ತೆಳಗಿನವ್ರು ಸತ್ತಲಿಗಿಲ್ರಿ ಸರ್. ಎಲ್ಲದೆಲ್ಲ ಮೋಟರ್ ಮಣಿಗಾವ್ ಮ್ಯಾಲಿನವ್ರಿಗೆ ನೀರಿಲ್ಲ ಸರ್. ಅಲ್ಲಿ ಕೆರೆ ತೆಳಗಿದ್ದವ್ರಿ ಕೆರೆಗೆ ವ್ಯವಸ್ಥೆ ಆಗ್ತೈತ್ರಿ. ಅದ್ ಕೆರೆಯಾಗ ನೀರಿಲ್ಲ ಸರ್. ಅದಿಲ್ಲೇ ಒಣಗಿ ಹೋಗ್ಯಾವ್ರಿ ಗದ್ದಿ. ಇನ್ನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಕಿತ್ತು ಹಾಳಾದ್ರೂ ಅಧಿಕಾರಿಗಳು ದುರಸ್ತಿ ಗೂಜಿಗೆ ಮುಂದಾಗಿಲ್ಲ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬ್ರಿಡ್ಜ್ ಕಮ್ ಬ್ಯಾರೇಜ್ ದುರಸ್ತಿಗೊಳಿಸಿ ಆ 2 ಜಲಾಶಯಗಳಿಗೆ ಹರಿತಿದ್ದ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದೀಗ ದುಸ್ಥಿತಿಗೆ ತಲುಪಿದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದ್ದು ಸಹಜವಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ನಡೆದಿದ್ದು ಎಲ್ಲಿ, ಏನಾಗಿದೆ ಅಲ್ಲಿನ ಪರಿಸ್ಥಿತಿ ವಿವರಿಸುತ್ತೆ ಈ ವರದಿ. ಕಿತ್ತು ಬಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್, ಸಲಿಕೆ ಗುದ್ದಲಿ ಹಿಡಿದು ರೈತರ ಆಕ್ರೋಶ. ಹೀಗೆ ಹಾಳಾಗಿರುವಂತಹ ಹತ್ತಿಕುಣಿ, ಸೌದಾಗರ ಡ್ಯಾಂ, ಹಳ್ಳದ ಬ್ಯಾರೇಜ್ ಗೇಟ್, ಖಾಲಿಯಾಗಿರುವಂತಹ ಹಳ್ಳದ ನೀರು. ಮತ್ತೊಂದು ಕಡೆಗೆ ಸಲಿಕೆ ಗುದ್ದಲಿ ಹಿಡಿದು ರೈತರ ಪ್ರತಿಭಟನೆ. ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯಲ್ಲಿ. ಯಾದಗಿರಿ ತಾಲೂಕಿನ ರೈತರ ಜೀವನಾಡಿ ಹತ್ತಿಕುಣಿ ಹಾಗೂ ಸೌದಾಗರ ಜಲಾಶಯದ ನೀರು ರೈತರಿಗೆ ಆಸರೆಯಾಗಿತ್ತು. ಹಳ್ಳದ ಮೂಲಕ ಹರಿಯುವಂತಹ ನೀರು ನೂರಾರು ಎಕರೆ ಜಮೀನಿಗೆ ಹರಿತಾ ಇತ್ತು. ಆದರೆ ಮಳೆಗಾಲದಲ್ಲಿ ಗಂಗಾನಗರ ಬಳಿಯ ಹಳ್ಳದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಕಿತ್ತು ಹೋಗಿದ್ವು. ಬಳಿಕ ರೈತರು ತಾವೇ ಸ್ವತಃ ಗೇಟ್ ತಂದು ಹಾಕಿದ್ರು. ಆದರೆ ಈಗ ಅಪಾರ ಪ್ರಮಾಣದಲ್ಲಿ ನೀರು ಲೀಕೇಜ್ ಆಗೋಗಿದೆ. ಇದರಿಂದಾಗಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಒಣಗಿ ಹೋಗ್ತಾ ಇದೆ. ಕೂಡಲೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ದುರಸ್ತಿ ಮಾಡಬೇಕು ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಹತ್ತಿಕುಣಿ ಗ್ರಾಮದಲ್ಲಿ ಹತ್ತಿಕುಣಿ ಜಲಾಶಯ ಮತ್ತು ಸೌದಾಗರ ಜಲಾಶಯ ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಭಾಗದ ಸುಮಾರು 60-70 ಹಳ್ಳಿಗೆ ನೀರಿನ ವ್ಯವಸ್ಥೆ ಆಗ್ತಕ್ಕಂಥದ್ದು ಕಟ್ಟಿದ್ರ ಇವತ್ತೇನಾದ ನೀರು ಸೋರಿಕೆ ಆಗಲಾಯಿತು. ಇದು ಗಂಗಾನಗರ್ಲಿಂತ ಹನುಮಾನ್ ಟೆಂಪಲ್ ಹೋಗ್ತಕ್ಕಂಥ ರಸ್ತೆಯಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಯಾರ. ಸೋರಿಕೆ ಆಗಬಾರ್ದ, ಈ ಭಾಗದ ರೈತರಿಗೆ ಅನುಕೂಲ ಆಗಲಂತ. ಆದ್ರೂ ಕೂಡ ಇದು ಮಾಡಿದ್ರು ಕೂಡ 10 ವರ್ಷದಿಂದ ನಿರ್ಮಾಣ ಮಾಡ್ಯಾರ. ಇದು ನಿರ್ವಹಣೆ ಯಾರು ಮಾಡಿಲ್ಲ. ಅವು ಗೇಟ್ಗಳೆಲ್ಲ ತುಕ್ಕಡ್ದವ. ಎರಡು ವರ್ಷಲಿಂತ ಐತ್ರಿ ಬರೀ ಇದೇ ಮಾಡಾಕತ್ತಾರಿ ಸರ್. ನಾವ್ ಏನ್ ಮಾಡಮ್ ಸರ್? ಈಗ ಬೇಕಾದ್ರೆ ನಾವೇ ವಿಡಿಯೋ ಮಾಡಿವ್ರಿ ಸರ್. ಬೇಕಾದ್ರೆ ನೋಡ್ರಿ ಸರ್, ನಾವು ಈ ವಿಡಿಯೋ ಮಾಡಿ ಹೊತ್ಕೊಂಡ್ ತಿರುಗಾಡಕತ್ತೀವಿ. ಕೈ ಕಾಲು ಮುರಿದ್ರೆ ನಮ್ಗೆ ಯಾರು ಆತಾರಿ ಸರ್? ನಾವ್ ಇಂಥದೆಲ್ಲ ಮಾಡಿದ್ರನ ರೈತರಿಗೆ ಹಂಗ ಇವಿ ಹಿಂಗಿವಿ ಬೆನ್ನೆಲು ಬಂತ ಹೇಳ್ತೀವಿ. ಎಲ್ಲ ಬೆನ್ನೆಲು ಮುರಿಯೋರ ನೀವು ರೈತರು ಆದ್ಮೇಲೆ ನಾವೇನ್ ಮಾಡಮ್ ಸರ್? ಹಂಗಾಗಿ